स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಅಧಿಕಾರಿ ವಹಿಸಿದ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ದಿವಸ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ. ಪ್ರಥಮವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಅವರು ಸ್ವೀಕಾರ ಮಾಡಿದರು. ಅವತ್ತಿನ ಪಕ್ಷದ ಸ್ಥಿತಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು. ಆಗ ಡಿ.ಕೆ. ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಸಂಘಟನೆ ಮಾಡಿ 2023ರಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 2023 ವಿಧಾನಸಭೆ ಚುನಾವಣೆ ಮುಂಚೆ ಮಾನ್ಯ ಡಿ.ಕೆ. ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಚೆಕ್ಕಿನ ಮೇಲೆ ಸಿಗ್ನೇಚರ್ ಮಾಡಿದರು. ಆ ಸಿಗ್ನೇಚರ್ ಉದ್ದೇಶ ಏನಪ್ಪ ಅಂದರೆ 5 ಗ್ಯಾರಂಟಿಗಳ ಏನು ಯೋಜನೆಗಳು ಇತ್ತು, ಆ ಸಿಗ್ನೇಚರ್ ಮಾಡಿದಂಥ ಚೆಕ್ ನಾವೆಲ್ಲರೂ ವಿಧಾನಸಭೆ ಚುನಾವಣೆ ಮುಂಚೆ ಮನೆ ಮನೆಗೆ ತಲುಪಿಸಿ ಪ್ರಚಾರವನ್ನು ಮಾಡಿದರು. ಅದರ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಪ್ರಥಮ ಕ್ಯಾಬಿನೆಟ್ನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು 5 ಪಂಚ ಗ್ಯಾರಂಟಿಗಳ ಯೋಜನೆ ಏನಿತ್ತು ಅದನ್ನು ಅನುಷ್ಠಾನಕ್ಕೆ ತಂದು ಬಡವರ ಪರವಾಗಿ ಮತ್ತು ಅಭಿವೃದ್ಧಿ ಪರವಾಗಿ ಒಂದು ಕೆಲಸ ಮಾಡುವಂಥ ಹಾದಿಯಲ್ಲಿ ಅವರು ನಡೆದರು. ಮತ್ತೊಮ್ಮೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನು 6 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರವೇಶಿಸಿದ್ದಾರೆ, ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ. ಬರುವ ಮುಂದಿನ ದಿನಮಾನದಲ್ಲಿ ಇನ್ನೂ ದೇವರು ಅವರಿಗೆ ಹೆಚ್ಚಿನ ಅಧಿಕಾರ, ಅಂತಸ್ತು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ. ಬಿಜೆಪಿದವರು 6 ವರ್ಷದವರು ಹೇಳ್ತಾ ಇದ್ದಾರೆ, ಅಂದ್ರೆ ಇದು ಪಂಚ ಗ್ಯಾರಂಟಿ ಕೊಟ್ಟಿದಂತ ಸರ್ಕಾರ ಪೂರ್ತಿ ದಿವಾಳಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಏನ್ ಹೇಳ್ತೀರಿ? ನೋಡ್ರಿ, ಬಿಜೆಪಿಯ ಪಕ್ಷದ ನಾಯಕರು ಹಾಗೂ ಸರ್ಕಾರ ಏನು ಕೇಂದ್ರದಲ್ಲಿ ಅವರು ಇದ್ದಾರೆ, ಅವರು ಒಬ್ಬರೇ ಸುಳ್ಳಿನ ಸರ್ದಾರ್ಗಳಾಗಿದ್ದಾರೆ. ಈ 5 ಯೋಜನೆಗಳು ನಾವೇನು ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ತಲುಪಿಸಿದ್ವಿ, ಇದರ ಏನು ಔಟ್ಪುಟ್ ಇದೆ, ಎಲ್ಲ ವರ್ಗದ ಜನರು ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಪ್ರಶಂಸೆ ಮಾಡ್ತಾ ಇದ್ದಾರೆ ಮತ್ತು ಅವರು ಜೀವನ ಏನು ಮಾಡ್ತಾ ಇದ್ದಾರೆ. ಹಲವಾರು ನಾವು ಭೇಟಿ ಕೊಟ್ಟಂತ ಮನೆಗಳಿಗೆ ಹಲವಾರು ಮನೆಯಲ್ಲಿ ಒಬ್ಬರು ಫ್ರಿಜ್ ತೊಂದಿದ್ದಾರೆ, ಒಬ್ರು ವಾಷಿಂಗ್ ಮಿಷಿನ್ ತೊಂದಿದ್ದಾರೆ, ಒಬ್ರು ಏನು ತಾವು ಸಾಲ ಮಾಡಿದ್ದಾರೆ ಅದರ ಸಾಲವನ್ನು ತೀರಿಸುವಂತ ಕೆಲಸ ಮಾಡಿದ್ದಾರೆ. ಏನು 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ, ಇದನ್ನು ಜನರು ಒಪ್ಪಿದ್ದಾರೆ ಮತ್ತು ನಮಗೆ ಕೂಡ ತೃಪ್ತಿ ಇದೆ. ಮತ್ತೊಮ್ಮೆ ಏನು ಈ ಬಿಜೆಪಿಯ ಅಪಪ್ರಚಾರ ಮಾಡ್ತಿದ್ದಾರೆ, ಇಲ್ಲಿಗೆ ಅವರು ನಿಲ್ಲಿಸ್ಬೇಕಂತ ಹೇಳಿ ನಾನು ಹೇಳಲು ಬಯಸ್ತೇನೆ. ನಾನು ಸದ್ದಾಂ ಕುಂಟೋಜಿ, NSY ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.